Hello everyone, welcome to SSLC and PUC Knowledge Hub. Today's video for PUC student. Okay, how to score high in PUC examination, particularly in second PU board examination. Okay, exam almost near ಇದೆ. ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌ ಟು ಸ್ಕೋರ್ ಹೈ ಇನ್ PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್. ಇದು ಎಲ್ಲರಿಗಿರುವಂಥ ಒಂದು ಡೌಟು. ಸೊ ಅದನ್ನು ನಾವು ಕ್ಲಿಯರ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಬ್ಲೂ ಪ್ರಿಂಟ್ ಎಷ್ಟು ನೆಸೆಸರಿ ಇದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗ್ತದೆ. ನಾನು ಇಲ್ಲಿ ಬೋರ್ ಮಾಡಲಿಕ್ಕೆ ವಿಡಿಯೋನ ಮಾಡ್ತಾ ಇದ್ದಿಲ್ಲ, ಬಟ್ ಇಟ್ ಈಸ್ ಇನ್ಫಾರ್ಮೇಟಿವ್ ವಿಡಿಯೋ. ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬ್ಲೂ ಪ್ರಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ಹೈ. ನೀವು ಸ್ಕೋರ್ ಮಾಡ್ತೇನಪ್ಪ ಅಂತಂದರೆ ಬ್ಲೂ ಪ್ರಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬ್ಲೂ ಪ್ರಿಂಟ್ನಲ್ಲಿ ಎಷ್ಟು ವೇಟೇಜ್ ಇರ್ತದೆ ಲೆಸನ್ನದು, ಅದೇ ವೇಟೇಜ್ ಮೇಲೆ ಕ್ವಶನ್ಸನ್ನೇ ಆ್ಯನ್ವಲ್ನಲ್ಲಿ ಕೇಳಿರ್ತಾರೆ, ಅದು ಯಾವುದೇ ಎಕ್ಸಾಮ್ ಆಗಿರಲಿ. ದಟ್ಸ್ ವೈ ಬ್ಲೂ ಪ್ರಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಚೆಕ್ ಚಾಪ್ಟರ್ ವೈಸ್ ವೇಟೇಜನ್ನು ನೋಡ್ಕೊಳ್ಳಿ. ನೀವು ಪಾಸಿಂಗ್ ಆಗಬೇಕಾದ್ರೂ ಕೂಡ ಎಷ್ಟು ವೇಟೇಜ್ ಲೆಸನ್ಸನ್ನು ರೀಡ್ ಮಾಡಬೇಕು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹೌದಾ, ನೀವು ಸ್ಕೋರ್ ಮಾಡಬೇಕಾದ್ರೂ ಕೂಡ ಎಷ್ಟು ಲೆಸನ್ಸ್ ವೇಟೇಜನ್ನು ಇಂಪಾರ್ಟೆಂಟು, ಎಷ್ಟು ಲೆಸನ್ ನಾವು ಮಾಡಿದರೆ ಸ್ಕೋರ್ ಆಗ್ತದೆ ಅನ್ನೋದನ್ನು ಮೈಂಡ್ನಲ್ಲಿ ಇಟ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕು. ಓಕೆ, ಫೋಕಸ್ ಆನ್ ಹೈ ಮಾರ್ಕ್ಸ್ ಕ್ವಶನ್ಸ್. ಹೆಚ್ಚಿನ ಅಂಕಗಳಿರುವಂಥ ಲೆಸನ್ಸ್ಗಳನ್ನು ನೀವೇನು ಮಾಡಬೇಕು, ಫೋಕಸ್ ಮಾಡಬೇಕು. 2 ಮಾರ್ಕ್ 3 ಮಾರ್ಕ್ ಲೆಸನ್ ಇರ್ತಾವೆ, ಅಥವಾ 8 ಮಾರ್ಕ್ಸ್ 10 ಮಾರ್ಕ್ಸ್ ಲೆಸನ್ ಕೂಡ ಇರ್ತದೆ. ಸೊ ಈಗ ಸಮಯ ಬಹಳಷ್ಟು ಕಡಿಮೆ ಇರುವುದರಿಂದ ನೀವು ಹೈ ವೇಟೇಜ್ ಲೆಸನ್ಸನ್ನು, ಪರ್ಟಿಕ್ಯುಲರ್ಲಿ 5 ಮಾರ್ಕ್ಸ್ 5 ಅಂಕ 5 ಮಾರ್ಕ್ಸ್ ಕ್ವಶನ್ಸ್ಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡಬೇಕು. ಡೋಂಟ್ ಇಗ್ನೋರ್ ಸ್ಮಾಲ್ ಚಾಪ್ಟರ್ಸ್. ಈಸಿ ಮಾರ್ಕ್ಸ್ ಬರುವಂಥ ಸ್ಮಾಲ್ ಚಾಪ್ಟರ್ಸ್ ಇರ್ತವೆ, ಪರ್ಟಿಕ್ಯುಲರ್ ಡೈಗ್ರಾಮ್ಸ್ ಇರ್ತಾವೆ, ಕೆಲವೊಂದು ಫಾರ್ಮುಲಾಸ್ ಇರ್ತಾವೆ. ಸೊ ಅದರ ಮೇಲೆ ಕೂಡ ಕಾನ್ಸಂಟ್ರೇಷನನ್ನು ಮಾಡಬೇಕು. ಸ್ಟಡಿ ಸ್ಮಾರ್ಟ್ ಆಗಿರಬೇಕು, ಅದನ್ನೇನು ಮಾಡಬೇಕು, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿರಬೇಕು. ಹೌದಾ, ಸೊ ಆ ರೀತಿ ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಮೋಸ್ಟ್ ಆಫ್ ಆಲ್ ಏನು ಬರ್ತಾವಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತಾರೆ. 5 to 7 ಇಯರ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿದರೆ ಭಾಳಷ್ಟು ಒಳ್ಳೆಯದು. ಬಟ್ ಇವಾಗ ಸಮಯ ಕಡಿಮೆ ಇದೆ, ಯಾರು ರೆಫರ್ ಮಾಡಿಲ್ಲ, ನೀವೇನು ಮಾಡಬೇಕಪ್ಪ ಅಂತಂದರೆ ಲೆಸನನ್ನು ನೋಡ್ಕೊಳ್ಳಿ. ವೇಟೇಜ್ ಅದರಲ್ಲಿ ಹೆಚ್ಚಿಗೆ ಇದೆ, ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ ಬಂದಿರ್ತಾವೆ, ಅದನ್ನಷ್ಟೇ ನೋಡ್ಕೊಳ್ಳಿ. ಆ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸನ್ನು ನೋಡಿಕೊಂಡ್ರೆ ಸಫಿಷಿಯಂಟ್ ಆಗ್ತದೆ. ಹೌದಾ, ಕ್ವಶನ್ ಪ್ಯಾಟರ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಎಕ್ಸಾಮ್ನಲ್ಲಿ. ಯಾವತ್ತು ಕ್ವಶನ್ ಪ್ಯಾಟರ್ನ್ ಅಂದ್ರೆ ಏನು, MCQ ಬರ್ತದೆ, ಆಮೇಲೆ 1 ಮಾರ್ಕ್ ಬರ್ತದೆ, ಆಮೇಲೆ 2 ಮಾರ್ಕ್ ಬರ್ತದೆ, 3 ಮಾರ್ಕ್ ಬರ್ತದೆ, 5 ಮಾರ್ಕ್ಸ್ ಇರ್ತದೆ. ಈ 5 ಮಾರ್ಕ್ಸ್ನಲ್ಲಿ ಡೈಗ್ರಾಮ್ ಕಂಪಲ್ಸರಿ ಇರ್ತದನೋ ಏನಿರ್ತದೆ ಅನ್ನೋದನ್ನು ಕ್ವಶನ್ ಪೇಪರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ, ನೀವು ಅದೇ ಎದಕ್ಕೆ ಹೆಲ್ಪ್ ಆಗ್ತೈತೆ, ನಿಮ್ಗೆ ಕಾನ್ಫಿಡೆಂಟ್ ಇದ್ದಿದ್ದು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪನ್ನು ಮಾಡ್ತೈತಿ. ಹೌದಾ, ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕೆಲವೊಂದು ಆಥರ್ಸ್ ಚೆನ್ನಾಗಿ ಬರೆದಿರ್ತಾರೆ, ಬಟ್ ಅಲ್ಟಿಮೇಟ್ ಈಸ್ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಯಾವುದೇ ನೀವು ಯಾವುದೇ ಬೇರೆ ಆ್ಯಂಗಲ್ನಿಂದನೂ ಕೂಡ ನೀವು ಆನ್ಸರ್ ಬರ್ತಿದ್ರೆ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಟೆಕ್ಸ್ಟ್ ಬುಕ್ನಲ್ಲಿ ಏನಿರ್ತದೆ ಅದೇನ್ನು ಕನ್ಸಿಡರ್ ಮಾಡ್ತಾರೆ. ಹೌದಾ, ಸೊ PUC ಕ್ವಶನ್ಸ್ ಆರ್ ಡೈರೆಕ್ಟ್ ಫ್ರಮ್ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ನಿಂದನೇ ಡೈರೆಕ್ಟ್ ಬಂದಿರ್ತವೆ. ಸೇಮ್ ಲ್ಯಾಂಗ್ವೇಜ್ ಸೇಮ್ ಪಾಯಿಂಟ್ಸಿಂದ ಬಂದಿರ್ತವೆ. ಈಚ್ ಲೆಸನನ್ನು ನೀವು ರೀಡ್ ಮಾಡಿ ಲೈನ್ ಬೈ ಲೈನ್ ಓದಿದರೆ ಭಾಳಷ್ಟು ಒಳ್ಳೆಯದು. ಓದಿಲ್ಪ ಅಂತಂದರೆ ಅದರಲ್ಲಿರುವಂಥ ಯಾವ ರೀತಿ ಆನ್ಸರ್ ಇದೆಯಲ್ಲ ಅದೇ ರೀತಿ ಆನ್ಸರನ್ನು ನೀವು ಪ್ರಿಪೇರ್ ಮಾಡಿರಬೇಕು 5 ಮಾರ್ಕ್ಸಿಗೆ. ಹೌದಾ, ಕೀವರ್ಡ್ಸ್ಗಳಿಗೆ ಅಂಡರ್ಲೈನ್ ಮಾಡಬೇಕು. ಹೌದಾ, ಡೆಫಿನಿಷನ್ಗಳಿಗೆ, ಡೈಗ್ರಾಮ್ಸ್ಗಳಿಗೆ ರೀಡ್ ಮಾಡ್ಕೊಂಡಿರಬೇಕು. ಹೌದಾ, ನೆಕ್ಸ್ಟು ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮಾರ್ಕ್ಸ್. ಎಕ್ಸಾಮಿನರ್ ಎದಕ್ಕೆ ನೀಟ್ ಹ್ಯಾಂಡ್ ರೈಟಿಂಗ್ಗೆ, ಪ್ರಾಪರ್ ಹೆಡ್ಡಿಂಗ್ಸ್ಗೆ, ಕೀವರ್ಡ್ಸ್ ಅಂಡರ್ಲೈನ್ ಮಾಡಿದ್ದಕ್ಕೆ, ಡೈಗ್ರಾಮ್ಸ್ಗೆ. ಹೌದಾ, ಅವ್ರೇನು ಮಾಡ್ತಾರೆ, ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ. ಯಾವ ರೀತಿ ನೀವು ಪ್ರೆಸೆಂಟ್ ಮಾಡಿರ್ತೀರಿ, ಯಾವ ರೀತಿ ನೀವು ಬರೆದಿರ್ತೀರ ಅನ್ನೋದರ ಬಗ್ಗೆ ಕಾನ್ಸಂಟ್ರೇಷನನ್ನು ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ PUC ಎಕ್ಸಾಮಿನೇಷನ್. ಫಸ್ಟ್ ಆನ್ಸರ್ ಈಸಿ ಕ್ವಶನ್ಸನ್ನು ತೊಗೊಳ್ಳಿ, ಆ್ಯಂಡ್ ದೆನ್ ಗೋ ಟು ಡಿಫಿಕಲ್ಟ್ ಒನ್. ಓಕೆ, ಡೋಂಟ್ ಸ್ಪೆಂಡ್ ಟು ಮಚ್ ಟೈಮ್ ಆನ್ ದಿ ಡಿಫಿಕಲ್ಟ್ ಕ್ವಶನ್ಸ್. ಫಸ್ಟಿಗೆ ನೀವು ಡಿಫಿಕಲ್ಟ್ ಚೂಸ್ ಮಾಡಿದ್ರಪ್ಪ ಅಂತಂದರೆ ಅಲ್ಲೇ ನಿಮ್ಮ ಟೈಮ್ ಇದ್ದಿದ್ದು ವೇಸ್ಟ್ ಆಗಿಬಿಡ್ತದೆ. ನೆಕ್ಸ್ಟ್ ಮಾರಲ್ ಇದ್ದಿದ್ದು ಡೌನ್ ಆಗಿಬಿಡ್ತದೆ. ನೆಕ್ಸ್ಟು ಬರುವಂಥ ಆನ್ಸರ್ಸ್ ಕೂಡ ಬರೋದಿಲ್ಲ ನೆನಪಿಗೆ. ಸೊ ದ್ಯಾಟ್ಸ್ ವೈ ಲಿವ್ ಇಟ್. ಫಸ್ಟ್ ಈಸಿ ಕ್ವಶನ್ಸನ್ನು ಚೂಸ್ ಮಾಡಿರಿ, ದೆನ್ ಗೋ ಟು ಡಿಫಿಕಲ್ಟ್ ಒನ್. ಕೀಪ್ ಲಾಸ್ಟ್ 10 minutes ಫಾರ್ ದಿ ರಿವಿಷನ್. ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿ. ಓಕೆ, 2 ಮಾರ್ಕ್ಸ್
ಈ 5 ಮಾರ್ಕ್ಸ್ ಇದ್ದಲ್ಲಿ ನಿಮಗೆ 2 ಮಾರ್ಕರೇ ಅಟ್ಲೀಸ್ಟ್ ಅಲ್ಲಿ ಬರುವಂಗೆ ನೀವೇನು ಮಾಡಬೇಕು, ಬರಿಬೇಕು. ಹೌದಾ? ಸೊ ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡೋಕ್ಕೆ ಟ್ರೈಯನ್ನು ಮಾಡಬೇಕು. ಸಬ್ಜೆಕ್ಟ್ ವೈಸ್ ಟಿಪ್ಸ್ ಹೇಳಬೇಕಪ್ಪ ಅಂತಂದರೆ, ಸೈನ್ಸ್ದವ್ರಿಗೆ PCM ಇದ್ದವರಿಗೆ ಪ್ರಾಕ್ಟೀಸ್ ನ್ಯೂಮ್ರಿಕಲ್ಸ್, ಡೈಲಿ ನ್ಯೂಮ್ರಿಕಲ್ ಮಾಡಬೇಕು. ಲರ್ನ್ ಫಾರ್ಮುಲಾಸ್, ಡೆರಿವೇಷನ್ಸನ್ನು, ಡೈಗ್ರಾಮ್ಸನ್ನು. ಆ್ಯಂಡ್ ಲೆಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ಇನ್ ಸೈನ್ಸ್. ಲೆಬಲ್ ಇಲ್ಪ ಅಂದ್ರೆ ಮಾರ್ಕ್ಸ್ ಬರೋಂಗಿಲ್ಲ. ಹೌದಾ? ಲೆಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ದಿ ಕಾಮರ್ಸ್ ಸ್ಟೂಡೆಂಟ್, ರೈಟ್ ಆನ್ಸರ್ ಇನ್ ಪಾಯಿಂಟ್ಸ್ನಲ್ಲಿ ಆನ್ಸರ್ಸ್ ಬರೀಬೇಕು, ಪ್ಯಾರಾಗ್ರಾಫ್ನಲ್ಲಿ ಅಲ್ಲ. ಲರ್ನ್ ಡೆಫಿನಿಷನ್ಸ್ ಆ್ಯಂಡ್ ಫಾರ್ಮುಲಾಸ್ ಆ್ಯಂಡ್ ದೆನ್ ಪ್ರಾಕ್ಟೀಸ್ ದಿ ಫಾರ್ಮುಲಾಸ್, ಪರ್ಟಿಕ್ಯುಲರ್ಲಿ ಅಕೌಂಟ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ. ಆರ್ಟ್ಸ್ದವರಿಗೆ ಲರ್ನ್ ಕೀವರ್ಡ್ಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ನೇಮ್ಸ್, ಆನ್ಸರ್ಸ್ ದಿ ಸಿಂಪಲ್ ಲ್ಯಾಂಗ್ವೇಜಸ್, ಪ್ರಾಕ್ಟೀಸ್ ಲಾಂಗ್ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆರ್ಟ್ಸ್ದವರು. ಓಕೆ. ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಿರಪ್ಪ ಅಂತಂದರೆ ವಿದ್ಯಾರ್ಥಿಗಳು, ಸ್ಟಡಿಂಗ್ ಓನ್ಲಿ ಗೈಡ್ಸ್ ನಾಟ್ ಇನ್ ಟೆಕ್ಸ್ಟ್ ಬುಕ್. ಗೈಡನ್ನು ನೋಡಿ ಓದಕ್ಕೆ ಹೋಗಬೇಡಿ. ದಯಮಾಡಿ ಡೆಫಿನೇಷನ್ ಆಗಿರಲಿ, ಏನೇ ಆಗಿರಲಿ, ಟೆಕ್ಸ್ಟ್ ಬುಕ್ನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ನೀವು ರೆಫರ್ ಮಾಡಿದರೆ ಯು ಕ್ಯಾನ್ ಗೆಟ್ ಇಟ್ ಔಟ್ ಮಾರ್ಕ್ಸ್. ಓಕೆ. ಸ್ಕಿಪ್ಪಿಂಗ್ ಈಸ್, ರಿವಿಷನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ಎಕ್ಸಾಮ್ ಬಹಳಷ್ಟು ಸಮೀಪಿದೆ. ಕೀಪ್ ಇನ್ ಟಚ್ ವಿತ್ ಯುವರ್ ಟೆಕ್ಸ್ಟ್ ಬುಕ್, ವಿತ್ ಯುವರ್ ಬುಕ್ಸ್. ರೈಟಿಂಗ್ ಲಾಂಗ್ ಸ್ಟೋರೀಸ್ ಇನ್ಸ್ಟೆಡ್ ಆಫ್ ಪಾಯಿಂಟ್. ಲಾಂಗ್ ಬರಿತಾ ಹೋಗಬಾರ್ದು, ಪಾಯಿಂಟ್ನಲ್ಲಿ ಬರಿಬೇಕು ಯಾವತ್ತಂದು. ಯಾಕಂದರೆ ಎಕ್ಸಾಮನ್ನು ಓದಲಿಕ್ಕೆ ಸಹಾಯ ಆಗ್ತದೆ. ಎಕ್ಸಾಮ್ ಹಾಲ್ನಲ್ಲಿ ಪ್ಯಾನಿಕ್ ಆಗಬಾರ್ದು, ಕೂಲ್ ಆಗಿರಬೇಕು, ಕಾಮ್ ಮೈಂಡ್ ಇರಬೇಕು. ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ PUC ಸ್ಟೂಡೆಂಟ್ಸ್ ಟು ಸ್ಕೋರ್ ಹೈ ಆರ್ ಟು ಸ್ಕೋರ್ ಮೋರ್. ಓಕೆ. ಐ ಹೋಪ್ ದಿಸ್ ವಿಡಿಯೋ ಈಸ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೆ ಆದರೆ ಯೂಸ್ಫುಲ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.